हरिः ओम् यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो रविघोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो कुन्दम् ध्यायामा वहत गुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे जगदम् हरिम् करोतु मम कल्याणम् हरिर्हयमुखाविदः गुरुश्च मध्वनामा मे वरदोऽस्तु निरन्तरम् वाणिते करवण्यम्ब चरणो मृदु सर्वदा मद्वाक्यसरणी भूयात् श्रीमदाचार्यभावग तमाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಪ್ರಯಾಗ ಕ್ಷೇತ್ರದ ಅತ್ಯದ್ಭುತವಾದ ಮಹಿಮೆಯನ್ನ ಸುತಾಚಾರ್ಯರು ಶೌನಕಾದಿಗಳಿಗೆ ತಿಳಿಸ್ತಾ ಇದ್ದಾರೆ. ಸುತಾಚಾರ್ಯರ ಅನೇಕ ಪ್ರಶ್ನೆಗಳಿಗೆ, ಶೌನಕಾದಿಗಳ ಪ್ರಶ್ನೆಗಳಿಗೆ ಸುತಾಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ, ಸಂಕರ್ಷಣ ರೂಪಿ ಭಗವಂತ ಶೇಷದೇವರ ಮುಖಾಂತರವಾಗಿ ತಿಳಿಸ್ತಾ ಇದ್ದಾನೆ. ಯಾತ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮನೆಯಿಂದ ಹೇಗೆ ಹೊರಡೋದು ಅನ್ನೋ ಮಟ್ಟಿಗೆ ನಾವು ಹಿಂದಿನ ದಿವಸ ನೋಡಿದ್ದೀವಿ. ಮನೆಯಿಂದ ಹೇಗೆ ಹೊರಡಬೇಕು, ಹೊರಟ ಮೇಲೆ ಏನೇನ್ ಮಾಡಬೇಕು ಅಂತ ಇವತ್ತು ಹೇಳ್ತಾರೆ. ತೀರ್ಥಯಾತ್ರೆಯನ್ನ ಹೊರಡುವಂತಹ ಸಂದರ್ಭದಲ್ಲಿ ಇವತ್ತಿನಿಂದ ಯಾತ್ರೆಯನ್ನ ಮಾಡಬೇಕಾದ್ರೆ ಮಧ್ಯ ದಾರಿಯಲ್ಲಿ ಬಂದಂತಹ ದಾರಿಯಲ್ಲಿ ಏನೇನ್ ಮಾಡಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ತಿಳಿಸ್ತಾರೆ. ಗಚ್ಚನ್ನೇವಂ ವಿಧಾನೇನ ಮಧ್ಯೆ ಮಾರ್ಗಂ ನದೀಯದಿ ಪ್ರಾಪ್ತಯಾತ್ರಾಂ ಸಮುತ್ತಿರ್ಯ ಸ್ನಾನಂ ಸಂಧ್ಯಾದಿಕಂ ಚರೇ. ಸರಸ್ವತೀಂ ನದೀಂ ಶ್ಲೋಕದಲ್ಲೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಸಂಕರ್ಷಣ ರೂಪಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿವರೆಗೂ ಹೇಳಿದಂತಹ ವಿಧಾನಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ದಾರಿಯಲ್ಲಿ ನದಿ ಸಿಕ್ಕಂತಹ ಸಂದರ್ಭದಲ್ಲಿ, ಈಗೆಲ್ಲ ವಾಹನದ ವ್ಯವಸ್ಥೆ ಇದೆ, ಹಿಂದೆಲ್ಲ ವಾಹನದ ವ್ಯವಸ್ಥೆ ಇರಲಿಲ್ಲ, ನಡೆದುಕೊಂಡೇ ಹೋಗಬೇಕು. ಅದನ್ನ ತಿಳಿಸ್ತಾ ಇದ್ದಾನೆ ಭಗವಂತ. ದಾರಿಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ನದಿ ಬಂದಾಗ ಅಲ್ಲಿ ಸ್ನಾನವನ್ನ ಮಾಡಿ ನಿತ್ಯ ಅನ್ನೀಕವನ್ನ ಮಾಡಬೇಕು. ಸರಸ್ವತಿ ನದಿ ಸಿಕ್ಕಿದ್ರೆ ಮೊದಲು ಸ್ನಾನ ಮಾಡಿ ಮುಂದೆ ಹೋಗಬೇಕು. ಕೆಲವು ತೀರ್ಥ ನದಿಗಳಲ್ಲಿ ಎರಡೂ ದಡಗಳಲ್ಲಿ ಸ್ನಾನ ಮಾಡಬಹುದು. ಒಂದ್ ಕಡೆಯಿಂದ ಆ ಕಡೆ ಹೋಗಬೇಕಾದ್ರೆ, ಅದರಲ್ಲೂ ತೀರ್ಥ ಬಂದಂತಹ ಸಂದರ್ಭದಲ್ಲಿ, ನದಿ ಬಂದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಲಿ ಸ್ನಾನವನ್ನ ಮಾಡಬೇಕು. ಸ್ನಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ ಅಂತ ಅನ್ನೋ ಹಂಗಿಲ್ಲ. ಅವಶ್ಯವಾಗಿ ಸ್ನಾನಾದಿಗಳನ್ನು ಮಾಡಬೇಕು. ಅದರಲ್ಲೂ ತಲೆ ಮೇಲೆ ರುಮಾಲನ್ನ ಧರಿಸದೆ, ನಿರಾಹಾರಿಯಾಗಿ ಪಾದರಕ್ಷೆಯನ್ನ ಧರಿಸದೆ ಶ್ರದ್ಧಾಭಕ್ತಿಯಿಂದ ಆ ತೀರ್ಥಯಾತ್ರೆಯನ್ನ ಮಾಡಬೇಕು ಅಂತಾರೆ. ಅಷ್ಟು ಅದರ ಒಂದು ಪುಣ್ಯ ಇರುವಂಥದ್ದು. ತೀರ್ಥ ದೇವತೆಯನ್ನ ಮನಸ್ಸಿನಲ್ಲಿ ಸ್ಮರಣೆಯನ್ನ ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ಶಿರಸ್ಸ ನಮಸ್ಕಾರ ಮಾಡ್ತಾ, ಅಂದ್ರೆ ಅಷ್ಟಾಂಗದಿಂದ ಪುರುಷರು, ಸ್ತ್ರೀಯರಾದ್ರೆ ಪಂಚಾಂಗದಿಂದ ನಮಸ್ಕಾರವನ್ನ ಮಾಡಿ ಬಾಯಿಂದ ಮಂತ್ರವನ್ನ ಹೇಳ್ತಾ ತೀರ್ಥರಾಜ ಅಂತ ಸ್ಮರಣೆ ಮಾಡ್ತಾ ಆ ನದಿಯ ಒಳಗಡೆ ನಾವು ಹೋಗಿ ಸೇರಬೇಕು. ಆಮೇಲೆ ಸ್ನಾನವನ್ನ ಮಾಡುವಂಥದ್ದು. ಅಂದ್ರೆ ತೀರ್ಥದಲ್ಲಿ ಹೋಗಬೇಕಾದ್ರೆ ಇಷ್ಟು ಕ್ರಮದಲ್ಲಿ ಹೋಗಬೇಕು ಅಂತಾರೆ. ಇನ್ನು ತೀರ್ಥರಾಜನಾದಂತಹ ಪ್ರಯಾಗ ಕ್ಷೇತ್ರವನ್ನ ಪ್ರವೇಶ ಮಾಡುವಂತಹದ್ರಲ್ಲಿ ವಿಶೇಷಗಳನ್ನ ಕೆಲವೊಂದು ಹೇಳ್ತೀನಿ ಕೇಳ್ರಪ್ಪ. ಮೊದಲನೇದಾಗಿ ತೀರ್ಥ ಕಣ್ಣಿಗೆ ಬಿದ್ದು ಕೂಡಲೇ ಭೂಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು. ನಾನು ಈಗ ಹೇಳಿದ್ನಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಬೇಕು. ಅದರಲ್ಲೂ ಹಣ್ಣು, ಹೂವು, ತಾಂಬೂಲ ಇವೆಲ್ಲವನ್ನ ತೆಗೆದುಕೊಂಡು ಹೋಗಿ ಆ ನದಿಗೆ ಸಮರ್ಪಣೆಯನ್ನ ಮಾಡಬೇಕು. ಬಹಳ ವಿಶೇಷವಾಗಿರುವಂಥದ್ದು ಅಂತ ಹೇಳ್ತಾರೆ. ಅದರಲ್ಲೂ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ, ಎಷ್ಟು ಸುಂದರವಾಗಿ ನೋಡ್ರಿ. ವಿಷ್ಣು ಪಾದೋದ್ಭವೇ ದೇವಿ ಮಾಧವ ಪ್ರಿಯ ದೇವತೆ ದರ್ಶನೇ ತವ ಪಾಪಂ ಮೇ ದಹತ್ವಗ್ನಿರವೇಂಧನಂ. ಎಷ್ಟು ಸುಂದರವಾಗಿ ಉದಾಹರಣೆಯನ್ನು ಕೊಡ್ತಾರೆ ಅಂದ್ರೆ, ಅಗ್ನಿ ಒಂದು ಕಿಡಿ ಇದ್ರೆ ಸಾಕು, ಅದು ಇಡೀ ಕಾಷ್ಟವನ್ನ, ಕಟ್ಟಿಗೆಯನ್ನ ಹೇಗೆ ಸುಟ್ಟು ಭಸ್ಮ ಮಾಡ್ತದೋ ಹಾಗೆ ವಿಷ್ಣುವಿನ ಪಾದೋದ್ಭವವಾಗಿರುವಂತಹ
ಹೇ ಗಂಗಾದೇವಿ, ಮಾಧವನಿಗೆ ಪ್ರಿಯಳಾಗಿರುವಂಥವಳು, ನಿನ್ನ ದರ್ಶನ ಮಾತ್ರದಿಂದ ಬೆಂಕಿ ಹೇಗೆ ಕಟ್ಟಿಗೆಯನ್ನ ಸುಟ್ಟಿ ಹಾಕ್ತದೋ ಹಾಗೆ ನಮ್ಮ ಎಲ್ಲ ಪಾಪಗಳನ್ನ ಸುಟ್ಟು ಹಾಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು. 3 ಲೋಕಗಳಲ್ಲಿ ದೇವನದಿ ಅಂತ ಅನಿಸ್ಕೊಂಡಿರುವಂತಹ ಗಂಗೆಗೆ ಸಮನಾದ ತೀರ್ಥ ಇನ್ನೊಂದಿಲ್ಲಪ್ಪ ಅಂತ ಹೇಳಿ ನಾನು ನಿನ್ನತ್ರ ಬಂದಿದ್ದೀನಿ. ನಿನ್ನ ಅನುಗ್ರಹದಿಂದ ನನ್ನ ಎಲ್ಲ ಪಾಪಗಳು ಸುಟ್ಟು ಹೋಗ್ಲಿ. ಜನ್ನು ಋಷಿಗಳ ಕಿವಿಯಿಂದ ಬಂದಿದ್ದೀಯ, ತೊಡೆಗಳಿಂದ ಎಷ್ಟು ವರ್ಣನೆ ಮಾಡ್ತಾರೆ ನೋಡಿ. ಜಾಹ್ನವಿ ಅಂತ ಅನಿಸ್ಕೊಂಡಿದ್ದೀಯ. ಅಷ್ಟೇ ಅಲ್ಲ, ಯಮುನಾ, ಸರಸ್ವತಿ, ಗಂಗಾ 3 ನದಿಗಳ ಸಂಗಮ ಆಗಿರುವಂಥದ್ದು. ಅಂತಹ ನಿನಗೆ ಆ ನಮಸ್ಕಾರವನ್ನ ಮಾಡ್ತೇನೆ ಅಂತ ಹೇಳಿ ಸ್ಮರಣೆಯನ್ನ ಮಾಡ್ತಾ, ಗಂಗಾ, ಯಮುನಾ, ಸರಸ್ವತಿ ಅಂತ ಸ್ಮರಣೆಯನ್ನ ಮಾಡ್ತಾ ಆ ನದಿಗೆ ಸ್ನಾನವನ್ನ ಮಾಡಬೇಕಪ್ಪ. ಅದರಲ್ಲೂ ನನ್ನ ಈ ಪಾಪಗಳನ್ನ ಕಳೆಯುವಂತಹ ಶಕ್ತಿ ನಿನ್ನಲ್ಲಿ ಬಂದಿರುವಂಥದ್ದು. ಕಾರಣ ನೀನು ವಿಷ್ಣು ಪಾದದಿಂದ ಬಂದಿರುವಂಥವಳು ಅಂತ ಹೇಳಿ ಅನುಸಂಧಾನ ಪೂರ್ವಕವಾಗಿ ಸ್ನಾನವನ್ನ ಮಾಡಬೇಕಪ್ಪ. ಅದರಲ್ಲೂ ನದಿ ಏನಿದೆ ಅಲ್ಲ, ಗಂಗಾ ನದಿ, ಅದು ಭಗವಂತನ ಪಾದೋದ್ಭವವಾಗಿರುವಂಥದ್ದು. ವಟವೃಕ್ಷ ಇದೆ ಅಲ್ಲಿ, ಆ ವಟವೃಕ್ಷಕ್ಕೆ ನಮಸ್ಕಾರವನ್ನ ಮಾಡಬೇಕು. ಶಂಖ, ಚಕ್ರ, ಗದಾ, ಪದ್ಮಗಳಿಂದ ಅಲಂಕೃತನಾಗಿರುವಂತಹ ವೇಣಿ ಮಾಧವ ಇದ್ದಾನೆ, ಅವನಿಗೆ ನಮಸ್ಕಾರವನ್ನ ಮಾಡಬೇಕು. ನಿನ್ನ ಪಾದದ ಸ್ತೋತ್ರದಿಂದ ನಾನು ಉದ್ಧಾರ ಆಗ್ತೀನಿ ಸ್ವಾಮಿ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು. ಇಷ್ಟೇ ಅಲ್ಲ, ಬ್ರಹ್ಮನ ಕಮಂಡಲನಿಂದ ಹುಟ್ಟಿದಂಥವಳು, ಭಗೀರಥನ ಕುಮಾರಿಯಾಗಿ ಭಾಗೀರಥಿ ಅಂತ ಅನಿಸ್ಕೊಂಡಂಥವಳು. ಹೇ ಗಂಗಾದೇವಿ, ನಾನು ಅರ್ಘ್ಯವನ್ನ ಕೊಡ್ತಾ ಇದ್ದೇನೆ, ನೀ ಅರ್ಘ್ಯವನ್ನ ಸ್ವೀಕಾರ ಮಾಡು ಅಂತ ಹೇಳಿ ಅರ್ಘ್ಯವನ್ನ ಕೊಡಬೇಕು. ಯಮುನಾದೇವಿ, ಸರಸ್ವತೀ ದೇವಿ ಅದನ್ನೆಲ್ಲ ಹೇಳ್ತಾರೆ. ಎಲ್ಲಾ ಸ್ತೋತ್ರವನ್ನ ಮಾಡಿ ಆ ಭಗವಂತನ ಸ್ತೋತ್ರವನ್ನ ಮಾಡಬೇಕು. ಕೊನೆಗೆ ವೇಣಿ ಮಾಧವ ಅಂತಂತ ಅವನನ್ನ ಕರೀತಾ ಇದ್ದಾರೆ. ಅಂತಹ ವೇಣಿ ಮಾಧವನ ಒಂದು ವೈಶಿಷ್ಟ್ಯತೆಯನ್ನ ಸ್ಮರಣೆಯನ್ನ ಮಾಡ್ತಾ ಭಗವಂತನ ಅನುಗ್ರಹಕ್ಕಾಗಿ ಸ್ನಾನವನ್ನ ಮಾಡಬೇಕಪ್ಪ. ಅರ್ಘ್ಯವನ್ನ ಕೊಡಬೇಕು, ಆಮೇಲೆ ಸ್ನಾನವನ್ನ ಮಾಡಬೇಕು. ಅದರಲ್ಲೂ ಸ್ನಾನ ಮಾಡಬೇಕಾದ್ರೆ ಆಚಮನ ಮಾಡಿ, ಅಂದ್ರೆ ನೋಡಿ, ಸಂಕಲ್ಪ ಪೂರ್ವಕವಾಗಿ ನಾವು ಯಾವುದೇ ಕರ್ಮವನ್ನ ಮಾಡಿದ್ರೂ ಅದಕ್ಕೆ ಸಂಕಲ್ಪ ಮುಖ್ಯ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ. ಆಮೇಲೆ ಆಚಮ್ಯ 2 ಸಾರಿ ಆಚಮನ ಮಾಡಬೇಕು ಅಂತಾರೆ. ಪ್ರಾಣಾನಾಯಮ್ಯ, ಸಂಕಲ್ಪ, ಅದಾದ್ಮೇಲೆ ಎಲ್ಲ ಸಂವತ್ಸರ, ತಿಥಿ, ಮಾಸ, ಪಕ್ಷ ಎಲ್ಲವನ್ನ ಹೇಳಬೇಕು. ಎಲ್ಲವನ್ನ ಹೇಳಿದಾದ ಮೇಲೆ ಮುಂದೆ ಹೇಳ್ತಾರೆ, ಅನಿರುದ್ಧ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವಾದಿ ಚತುರ್ಮೂರ್ತ್ಯಾತ್ಮಕ 4 ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. ಅದರಲ್ಲೂ ಜೊತೆಗೆ 5ನೇ ರೂಪ ಲಕ್ಷ್ಮೀ ನಾರಾಯಣಾತ್ಮಕ, ಗಂಗಾ, ಯಮುನಾ, ಸರಸ್ವತಿ, ತ್ರಿವೇಣಿ ಕ್ಷೇತ್ರ ಮುಖ್ಯಾಭಿಮಾನಿ ಶ್ರೀ ವೇಣಿ ಮಾಧವಕೃತ ಆತ್ಮಕ. ವೇಣಿ ಮಾಧವನಲ್ಲಿ ನೆಲೆಸಿದ್ದಾನೆ. ಕುಲದೇವತಾ, ನಿಮ್ಮ ಕುಲದೇವರ ಸ್ಮರಣೆಯನ್ನ ಮಾಡ್ಕೊಳ್ಳಬೇಕು ಸ್ನಾನ ಮಾಡೋ ಸಂದರ್ಭದಲ್ಲಿ. ಅದು ಲಕ್ಷ್ಮೀ ವೆಂಕಟೇಶ, ಲಕ್ಷ್ಮೀ ನರಸಿಂಹ, ಪ್ರೇರಣೆಯ ಪ್ರೀತ್ಯರ್ಥಂ ಅಸ್ಮಿನ್, ಈ ಸಂದರ್ಭದಲ್ಲಿ ಎಲ್ಲಿ ತ್ರಿವೇಣ್ಯಾಭಿಮಾನಿ, ಆ ತ್ರಿವೇಣಿ ನದಿಯಲ್ಲಿ ಸನ್ನಿಹಿತನಾಗಿರುವಂತಹ ಪ್ರಯಾಗ ಕ್ಷೇತ್ರ ಅಂತ ಕರೀತಾರದಕ್ಕೆ. ಕ್ಷೇತ್ರ ನಾಯಕ ಯಾರಾಗಿರುವಂಥವನು, ಅಕ್ಷಯ ವಟವೃಕ್ಷದಲ್ಲಿರುವಂತಹ ಮೂಲದಲ್ಲಿರುವಂತಹ ನೀಲಕಂಠೇಶ್ವರ, ಸೋಮೇಶ್ವರ, ಕಾಲಭೈರವಾದ್ಯಾಷ್ಟ ದಿಕ್ಪಾಲಾನಾಂ ಸನ್ನಿಧಾನೇ. ನೋಡಿ, ನಾನು ಹಿಂದೆಲ್ಲ ಕಥೆ ನಾವು ತಿಳ್ಕೊಂಡಿದ್ದೀವಿ. ಬ್ರಹ್ಮದೇವರು ಬಂದಿದ್ದಾರೆ, ರುದ್ರದೇವರು ಬಂದಿದ್ದಾರೆ, ಇಂದ್ರದೇವರು ಬಂದಿದ್ದಾರೆ. ಆ ಎಲ್ಲವನ್ನ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಎಲ್ಲ ಇಂದ್ರಾದಿ ದೇವತೆಗಳಿದ್ದಾರೆ. ಆ ಸಂದರ್ಭದಲ್ಲಿ ನಿಮ್ಮ ಗೋತ್ರವನ್ನ ಹೇಳಿ, ಗೋತ್ರೋದ್ಭವಾಹ ಅಮುಕ ಶಾಖಾಧ್ಯಾಯಿ, ಯಾವ ಶಾಖೆನೋ ಆ ಶಾಖವನ್ನ ಹೇಳಿ, ಅಹಂ ನಮ್ಮ ಹೆಸರನ್ನ ಹೇಳ್ಕೊಂಡು
ಪತ್ನೀಭೂತ ಅಂದ್ರೆ ಪತ್ನಿ ಸಹಿತವಾಗಿ ಅವರ ಹೆಸರನ್ನ ಹೇಳಿ ಮೌಸಲಾಖ್ಯಂ ಮಹಾಸಂಕಲ್ಪಂ ಕರಿಷ್ಯೆ, ಎಲ್ಲ ಸಂಕಲ್ಪವನ್ನ ಹೇಳಿ ನಾನು ಈ ಭಕ್ತಿಯಿಂದ ಸ್ನಾನವನ್ನ ಮಾಡ್ತಾ ಇದ್ದೇನೆ. ಸ್ವಲ್ಪ ಇದಕ್ಕೆ ವಿವರಣೆ ಬೇಕು. ಇಷ್ಟೆಲ್ಲ ನಾವು ಹೇಳ್ತಾ ಇದ್ದೀವಲ್ಲ, ಮಾನಸಿಕವಾಗಿ ಅನೇಕ ಚಿಂತನೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದು ಶ್ಲೋಕದಲ್ಲಿದೆ, ನಾವು ಒಂದಂತೆ ತಿಳಿತಾ ಹೋಗೋಣ. ನಾವು ಪಾಪವನ್ನ ಮಾಡ್ತೀವಿ. ಆ ಪಾಪದಲ್ಲಿ 3 ವಿಧ: ಮಾನಸಿಕ, ದೈಹಿಕ, ವಾಚನಿಕ. 3 ರೀತಿಯಲ್ಲಿ ಮಾಡುವಂತಹ ಪಾಪಗಳ ಒಂದು ಲಿಸ್ಟ್ ಅನ್ನ ಹೇಳ್ತಾರೆ. ಏನೇನು ಪಾಪ ಮಾಡಬಹುದು, ಪಾತಕ, ಉಪಪಾತಕ, ಇಂಥವೆಲ್ಲ ಪಾಪಗಳಿದ್ದಾವೆ. ಆ ಎಲ್ಲ ಪಾಪಗಳು ಮಹಾನ್ ದೋಷಕಾರಿಯಾಗಿರುವಂಥದ್ದು. ಬ್ರಹ್ಮಹತ್ಯ, ಬ್ರಾಹ್ಮಣರನ್ನ ಹಿಂಸೆ ಮಾಡುವಂಥದ್ದು, ಬೈಯೋದು, ನಿಂದನೆ ಮಾಡುವಂಥದ್ದು. ಇಷ್ಟೇ ಅಲ್ಲ, ನಾನೇ ದೇವರು ಅನ್ನೋದು, ನನ್ನಿಂದನೇ ಎಲ್ಲ ಅನ್ನೋದು. ಇಷ್ಟೇ ಅಲ್ಲ, ಜೊತೆಗೆ ಭಗವಂತನ ಪಾರಮ್ಯವನ್ನ ಬಿಡೋಂಥದ್ದು, ದೇವತೆಗಳನ್ನ ನಿಂದನೆ ಮಾಡುವಂಥದ್ದು, ಅಪೇಯವನ್ನ ಕುಡಿಯುವಂಥದ್ದು, ಗುರುಪತ್ನಿ ಗಮನ ಮಾಡುವಂಥದ್ದು. ಇವೆಲ್ಲ ಮಹಾಪಾತಕಗಳು ಅಂತಾರೆ. ಜೊತೆಗೆ ಸ್ತ್ರೀಯರನ್ನ ಹಿಂಸೆ ಮಾಡುವಂಥದ್ದು, ಬಾಲಕರಿಗೆ ಪೀಡೆಯನ್ನು ಕೊಡುವಂಥದ್ದು, ಸತ್ಪಾತ್ರರಿಗೆ ದಾನ ಕೊಡದೆ ಅಪಾತ್ರರಿಗೆ ದಾನವನ್ನ ಕೊಡುವಂಥದ್ದು, ವರ್ಣ ಸಾಂಕರ್ಯವನ್ನ ಮಾಡುವಂಥದ್ದು, ಪದಾರ್ಥಗಳನ್ನ ಹೇಳದೆ ಕೇಳದೆ ಕದ್ದು ತೆಗೆದುಕೊಳ್ಳುವಂಥದ್ದು, ಆಕಳುಗಳು, ಎತ್ತುಗಳು, ಅವುಗಳಿಗೆಲ್ಲ ಪ್ರಾಣಿಗಳಿಗೆ ಹಿಂಸೆಯನ್ನ ಮಾಡುವಂಥದ್ದು, ಅದರಲ್ಲೂ ತಿನ್ನಬಾರದನ್ನ ತಿನ್ನೋದು, ತಿನ್ನಬೇಕಾದದನ್ನ ಬಿಟ್ಟು ಬಿಡೋದು, ಅಭಕ್ಷ ಭಕ್ಷಣ ಅಂತ ಕರೀತಾರೆ ಅದಕ್ಕೆ. ಕುಡಿಬಾರದನ್ನ ಕುಡಿಯೋದು, ನೆಕ್ಕಬಾರದನ್ನ ನೆಕ್ಕೋದು, ಆಮೇಲೆ ಯಾವುದನ್ನ ಸ್ವೀಕಾರ ಮಾಡಬಾರದು ಬೇರೆಯವ್ರದನ್ನ ಹೇಳದೆ ಕೇಳದೆ ತೆಗೆದುಕೊಂಡು ಬಿಡೋದು. ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ಮಾತಾಡೋದು, ಬಾಯಿ ತೆಗೆದ್ರೆ ಕೆಟ್ಟ ಮಾತಾಡೋದು, ಅಂದ್ರೆ ನಿಂದ್ಯ ಮಾಡುವಂಥ ಮಾತುಗಳನ್ನ ಮಾತಾಡುವಂಥದ್ದು, ವ್ಯಂಗ್ಯ ಮಾಡುವಂಥದ್ದು. ಆಮೇಲೆ ಇನ್ನೊಬ್ಬರು ಪಾಪ ಏನೋ ನೀವು ನಂಬಿಕಸ್ತರು ಅಂತ ಏನೋ ಒಂದು ವಿಷಯ ಹೇಳಿರ್ತಾರೆ, ಅದನ್ನ ಎಲ್ಲರ ಮುಂದೆ ಬಹಿರಂಗಪಡಿಸುವಂಥದ್ದು, ನಾನಾ ರೂಪಗಳನ್ನ ಧಾರಣೆ ಮಾಡಿ ಜನರಿಗೆ ಮೋಸವನ್ನ ಮಾಡುವಂಥದ್ದು, ತಂದೆ ತಾಯಿಯನ್ನ ಹಿಂಸೆ ಮಾಡುವಂಥದ್ದು, ಅವರಿಗೆ ತಿರಸ್ಕಾರ ಮಾಡುವಂಥದ್ದು, ಆತ್ಮ ಪ್ರಶಂಸೆ ಮಾಡಿಕೊಳ್ಳುವಂಥದ್ದು, ನನ್ ಬಿಟ್ರೆ ಯಾರಿಲ್ರಿ ನಾನೇ ಎಲ್ಲ ಅಂತ ಅನ್ನೋದು. ಆಮೇಲೆ ಪರನಿಂದ ಮಾಡೋದು, ಗುರುಗಳ ನಿಂದೆ, ಧರ್ಮದ ನಿಂದೆ, ದೇವರ ನಿಂದೆ ಮಾಡುವಂಥದ್ದು. ಜೊತೆಗೆ ಅನಾಥರಿಗೆ ಹಿಂಸೆಯನ್ನು ಕೊಡುವಂಥದ್ದು, ಉಪಕಾರ ವಿಸ್ಮರಣೆಯಾಗಿರುವಂಥದ್ದು. ಎಷ್ಟೋ ಉಪಕಾರ ಮಾಡಿರ್ತಾರೆ ಪಾಪ, ಅವರನ್ನು ಒಂದ್ ದಿವಸ ನೆನೆಸೋದಿಲ್ಲ, ಆ ರೀತಿ ಮಾಡುವಂಥದ್ದು. ಆಮೇಲೆ ಕದ್ದು ಪದಾರ್ಥಗಳನ್ನು ತಿನ್ನುವಂಥದ್ದು ಹೇಳದೆ ಕೇಳದೆ, ಇವೆಲ್ಲ. ಆಮೇಲೆ ಯತಿಗಳ ನಿಂದೆ ಮಾಡುವಂಥದ್ದು, ತಂದೆ ತಾಯಿಗಳ ನಿಂದೆ ಮಾಡುವಂಥದ್ದು, ಬ್ರಹ್ಮದ್ವೇಷ ಮಾಡೋದು, ಬ್ರಹ್ಮದ್ವೇಷಗಳ ಸಹವಾಸವನ್ನು ಮಾಡುವಂಥದ್ದು. ತಾನ್ ನೇರವಾಗಿ ಮಾಡೋದಿಲ್ಲ, ಇನ್ನೊಬ್ಬರಿಂದ ಮಾಡಿಸುವಂಥದ್ದು. ಯಾಕೆ, ಇವನು ಒಳ್ಳೆಯವನಾಗಿರಬೇಕಲ್ಲ, ಬೇರೆಯವರಿಂದ ಮಾಡಿಸುವಂಥದ್ದು. ಈಗೆಲ್ಲ ಕೆಟ್ಟ ಕೆಲಸಗಳನ್ನ, ಇವೆಲ್ಲವನ್ನ ಉಪಕಾರದ ವಿಸ್ಮರಣೆಯಾಗುವಂಥದ್ದು, ಚಾಡಿ ಹೇಳುವಂಥದ್ದು. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಹಂಗೆ ಇವ್ರ ಹಂಗೆ ಚಾಡಿ ಹೇಳುವಂಥದ್ದು. ಆಮೇಲೆ ಅತಿಯಾಗಿ ಲೌಕಿಕವಾದ ವಿಷಯವನ್ನ ಮಾತಾಡುವಂಥದ್ದು, ಭಗವದ್ವಿಷಯಕವಾದ ಮಾತಿಲ್ಲ. ಜೊತೆಗೆ ಶವದ ಬಟ್ಟೆಯನ್ನ ಮುಟ್ಟುವಂಥದ್ದು, ಅಲ್ಲಿಟ್ಟಿರುವಂತಹ ಕಟ್ಟಿಗೆಯನ್ನ ಮುಟ್ಟುವಂಥದ್ದು, ಪ್ರಾಣಿಗಳಿಗೆ ಅತಿಯಾಗಿ ಹಿಂಸೆಯನ್ನ ಕೊಡುವಂಥದ್ದು, ಪ್ರಾಣಿ ಹಿಂಸೆ ಮಾಡುವಂಥದ್ದು. ಆಮೇಲೆ ಕೆಟ್ಟ ಅನ್ನವನ್ನ ಶುದ್ಧವಾಗಿ ದೇವರಿಗೆ ನೈವೇದ್ಯ ಮಾಡದೆ ಹಾಗೆ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು, ಕೆಟ್ಟ ಪಾತ್ರೆಯಲ್ಲಿ ಅಡಿಗೆಯನ್ನ ಮಾಡಿ ಸ್ವೀಕಾರ ಮಾಡುವಂಥದ್ದು, ದುಷ್ಟರಿಂದ ಎಲ್ಲವನ್ನ ಸ್ವೀಕಾರ ಮಾಡುವಂಥದ್ದು. ಆಮೇಲೆ ಪಂಕ್ತಿಯಲ್ಲಿ ಭೇದ ಮಾಡುವಂಥದ್ದು. ಆಮೇಲೆ
ಎಲ್ಲಿ ಬೇಕಲ್ಲಿ ನಿಂತಲ್ಲೇ ಕೂತಲ್ಲೇ ಮಂಚದ ಮೇಲೆ ಅಂತರಿಕ್ಷದಲ್ಲಿ ನಿಂತು ಆಹಾರವನ್ನ ಸ್ವೀಕಾರ ಮಾಡುವಂಥದ್ದು. ಆಮೇಲೆ ವಿದ್ಯೆಯನ್ನ, ಪುಸ್ತಕವನ್ನ, ಮಜ್ಜಿಗೆಯನ್ನ, ವೇದವನ್ನ, ಪ್ರಾಣಿಗಳನ್ನ, ಸ್ಮೃತಿ ಗ್ರಂಥಗಳನ್ನ ಹೇಳದೆ ಕೇಳದೆ ತನಗೆ ಉಪಯೋಗಿಸ್ಕೊಳ್ಳುವಂಥದ್ದು, ಮಾರಿಬಿಡುವಂಥದ್ದು, ಎಲ್ಲ ಮಾಡುವಂಥದ್ದು. ಆಮೇಲೆ ಮಂತ್ರಗಳ ಜಪ ಇಲ್ಲ, ವೇದಾದಿಗಳ ಪಾರಾಯಣ ಇಲ್ಲ, ವ್ಯರ್ಥವಾಗಿ ಹರಟೆ ಹೊಡೆಯುವಂಥದ್ದು. ಮಾನಸಿಕವಾಗಿ ವಾಚನಿಕನಾಗಿ ಅಂದ್ರೆ ಬಾಯಿಂದ, ಮಾತಿಂದ, ಮನಸ್ಸಿನಿಂದ ಪರ್ವಕಾಲಗಳಲ್ಲಿ ಯಾವಾಗ್ಲೂ ಕೆಟ್ಟದನ್ನ ಯೋಚನೆ ಮಾಡೋದು, ಕೆಟ್ಟ ಕೆಲಸ ಮಾಡುವಂಥದ್ದು, ನಿಷಿದ್ಧವಾದ ಪದಾರ್ಥಗಳನ್ನ ತಿನ್ನುವಂಥದ್ದು. ಎಲ್ಲ ಲಿಸ್ಟ್ ಹೇಳಿದ್ದಾರೆ. ನಿಷಿದ್ಧವಾದ ಪದಾರ್ಥವನ್ನ ತಿನ್ನುವಂಥದ್ದು, ಕಾಲಕ್ಕೆ ಸರಿಯಾಗಿ ಆನ್ಹಿಕವನ್ನ ಮಾಡದೇ ಇರುವಂಥದ್ದು, ಸ್ನಾನ ಸಂಧ್ಯಾವಂದನ ಪೂಜಾದಿಗಳನ್ನ ಬಿಡುವಂಥದ್ದು, ವೈಶ್ವದೇವ ಮಾಡದೇ ಇರುವಂಥದ್ದು, ಹಗಲಿನಲ್ಲೇ 2 ಸಾರಿ ಭೋಜನ ಮಾಡುವಂಥದ್ದು, ಪಂಕ್ತಿಯಲ್ಲಿ ಭೇದ ಮಾಡಿ ಬಡಿಸುವಂಥದ್ದು. ಆಮೇಲೆ ಅವಕಾಶ ಇದ್ದಂತ ಸಂದರ್ಭದಲ್ಲೂ ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡದೇ ಇರುವಂಥದ್ದು, ಪ್ರಾಣಾಹುತಿ ಆಪೋಷಣ ಇಲ್ಲದೆ ಊಟ ಮಾಡುವಂಥದ್ದು, ಕ್ರೋಧದಿಂದ, ಲೋಭದಿಂದ, ಅಲ್ಪ ಅಜ್ಞಾನದಿಂದ, ಢಂಬದಿಂದ, ಅಹಂಕಾರದಿಂದ ನಿಷಿದ್ಧ ಕರ್ಮಗಳನ್ನ ಆಚರಣೆ ಮಾಡೋದು. ಯಾರಾದ್ರೂ ಒಬ್ಬ ಹಿರಿಯರು ಹೇಳ್ತಾರೆ, ಇಲ್ಲಪ್ಪ ಹಿಂಗೆಲ್ಲ ಮಾಡಬಾರ್ದು. ಮಾಡಿದ್ರೆ ಏನಾಗ್ತದ್ರಿ? ದೇವ್ರೇನ್ ಬಂದು ನೋಡ್ತಾನೇನು, ಕಾಣಿಸ್ತಾನೇನ್ ದೇವ್ರು ಅಂತ ಹಿಂಗೆ ಕಿಂ ಭವಿಷ್ಯಂತಹ ಅಂತ ಕರೀತಾರೆ ಶಾಸ್ತ್ರದ ಭಾಷೆಯಲ್ಲಿ. ಏನು ಮಾಡಿದ್ರು ಮಂಡವಾದ ಮಾಡುವಂಥದ್ದು. ಏನಾಗಲ್ ಬಿಡ್ರಿ, ನಡೀತದೆ, ಏಕಾದಶಿ ತಿಂದ್ರೆ ಏನಾಗ್ತದೆ ಅಂತ ಹಿಂಗ ಮಂಡವಾದ ಮಾಡುವಂಥದ್ದು. ಮಾತಿನಿಂದ, ಮನಸ್ಸಿನಿಂದ, ದೇಹದಿಂದ ಒಬ್ಬರಿಗೆ ಹಿಂಸೆ ಮಾಡುವಂಥದ್ದು. ಆಮೇಲೆ ವಿವಾಹ ನಡೀತಿರ್ತದೆ, ಉಪನಯನ ನಡೀತಿರ್ತದೆ, ಗೃಹ ಪ್ರವೇಶ ನಡೀತಿರ್ತದೆ, ನಾಮಕರಣ ಮಾಡ್ತಿರ್ತಾರೆ. ಏನೋ ಒಂದು ಹೋಗಿ ಕೆಟ್ಟ ವಿಷಯ ಹೇಳ್ಬಿಡೋದು. ನಿಮ್ಮ ಮನೆಯಲ್ಲಿ ಯಾರೋ ಹೋಗಿದ್ದಾರೆ, ನಿಮ್ಮ ಮನೆಗೆ ಎಲ್ಲರಿಗೋ ತೊಂದರೆ ಆಗಿದೆ ಅಂತ ಏನೋ ಒಂದು ಕೆಟ್ಟ ವಿಷಯ, ಸೂತಕದ ವಿಷಯವನ್ನ ಹೋಗಿ ಹೇಳ್ಬಿಡುವಂಥದ್ದು, ಆ ಒಳ್ಳೆಯ ಕಾರ್ಯಕ್ಕೆ ವಿಘ್ನ ಮಾಡುವಂಥದ್ದು. ಇವತ್ತೆಲ್ಲ ನಾವು ಲೋಕದಲ್ಲಿ ನೋಡ್ತೀವಿ. ಅದನ್ನೇ ಗ್ರಂಥಕಾರರು ವೇದವ್ಯಾಸ ದೇವರು ಬಹಳ ಸುಂದರವಾಗಿ ಪದ್ಮಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಕರುವಿಗೆ ಬಿಡದೆ ಇವನೇ ಹಾಲನ್ನ ಕರೆದು ಎಲ್ಲಾ ಹಾಲನ್ನ ಕುಡಿಯುವಂಥದ್ದು, ಪತಿವ್ರತ ಸ್ತ್ರೀಯನ್ನ ನಿಂದನೆ ಮಾಡುವಂಥದ್ದು, ಅವಳಿಗೆ ಬೈಯುವಂಥದ್ದು, ಅವಳಿಗೆ ಅವಮಾನ ಮಾಡುವಂಥದ್ದು, ಗುರುಪತ್ನಿಗೆ ಹೆಂಗ ಬೇಕಂಗೆ ಅನ್ನೋದು, ಅಣ್ಣಂದ್ರಿಗೆ ಮತ್ತೆ ಅತ್ತಿಗೆ ಯಾರೇ ಆಗಿರ್ಬೋದು ಹಿರಿಯರು, ಅವರಿಗೆ ಗೌರವನ್ನ ಕೊಡದೇ ಇರುವಂಥದ್ದು, ಆಶ್ರಮ ಧರ್ಮಗಳು ಅಂತ ಇದ್ದಾವೆ, ವರ್ಣಾಶ್ರಮ ಧರ್ಮಗಳು, ಅವನ್ನ ಪಾಲನೆ ಮಾಡದೇ ಇರುವಂಥದ್ದು, ಮತ್ತೊಬ್ಬರ ಗುಣಗಳನ್ನ ಎತ್ತಿ ಆಡದೆ ಕೇವಲ ಅವರ ದೋಷವನ್ನೇ ಎತ್ತಿ 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 ಆಡುವಂಥದ್ದು. ಗುಣಗಳು ಕಾಣಿಸೋದೇ ಇಲ್ಲ, ಯಾವಾಗ್ಲೂ ದೋಷವನ್ನೇ ಹೇಳ್ತಾ ಇರುವಂಥದ್ದು, ಮತ್ತೊಬ್ಬರ ಅನ್ನದಿಂದ ಉಪಜೀವನ ಮಾಡುವಂಥದ್ದು, ವೇದಾಧ್ಯಯನ ಇಲ್ಲದೆ ಇರುವಂಥದ್ದು, ಓದಿದ್ದನ್ನ ಮರೆತು ಬಿಡುವಂಥದ್ದು, ತಂದೆ ತಾಯಿಗಳ ಸೇವೆಯನ್ನ ಮಾಡದೇ ಇರುವಂಥದ್ದು, ಅವರ ಮಾತನ್ನ ನಡೆಸದೇ ಇರುವಂಥದ್ದು, ವಿಷ್ಣು ಪೂಜೆಯನ್ನ ಮಾಡದೇ ಇರುವಂಥದ್ದು, ಪತ್ನಿಯನ್ನ ಸ್ವೀಕಾರ ಮಾಡಿ ಪಾಣಿಗ್ರಹಣ ಮಾಡಿಕೊಂಡು ಬಂದ ಮೇಲೆ ಸ್ವಧರ್ಮವನ್ನ ಪಾಲನೆ ಮಾಡದೇ ಇರುವಂಥದ್ದು, ಸಾಧು ಸಜ್ಜನರನ್ನ ಹಿಂಸೆ ಮಾಡುವಂಥದ್ದು, ದುಷ್ಟರನ್ನ ಪತಿತರನ್ನ ಕಾಪಾಡೋದು, ಪೋಷಣೆ ಮಾಡೋದು, ಇಲ್ಲೇ ಬರ್ರಿ ನನ್ನ ಪಕ್ಕದಾಗೆ ಕುತ್ಕೊಳ್ರಿ, ಊಟ ಮಾಡ್ರಿ ಅಂತ ಅನ್ನುವಂಥದ್ದು, ಅವರ ಸಹವಾಸವನ್ನ ಮಾಡುವಂಥದ್ದು. ಆಮೇಲೆ ಉಪಕಾರ ಮಾಡಿದವರ ಸ್ಮರಣೆಯಂತೂ ಇಲ್ಲ, ಎಲ್ಲರಿಗೂ ಅಪಕಾರವನ್ನ ಮಾಡುವಂಥದ್ದು. ಈ ಎಲ್ಲ ಪಾಪಗಳ ಮೂಟೆ ನಮ್ಮ ಮೇಲಿರುವಂಥದ್ದು. ಆ ಎಲ್ಲಾ ಪಾಪಗಳು ಪರಿಹಾರ ಆಗ್ಲಿ. ಎಷ್ಟು ಹೇಳಿದ್ದಾರೆ ನೋಡಿ, ಈ ಎಲ್ಲ ಪಾಪಗಳು ಪರಿಹಾರ ಆಗ್ಲಿ. ನನ್ನ ಅಂತಃಕರಣ ಶುದ್ಧಿಗೋಸ್ಕರ, ಮಾಧವನ ಪ್ರೀತಿಗೋಸ್ಕರವಾಗಿ 6 ವರ್ಷ, 3 ವರ್ಷ, 1 ವರ್ಷ, ಕಡೆಗೆ 6 ತಿಂಗಳು ಕೃಚ್ಛ ಪ್ರಾಯಶ್ಚಿತ್ತವನ್ನ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಥಾಶಕ್ತಿಯಾಗಿ ಭಗವಂತ ಅನುಗ್ರಹವನ್ನ ಮಾಡು. ಸ್ನಾನ, ಜಪ, ತಪ, ಬ್ರಾಹ್ಮಣರಿಗೆ ದಾನವನ್ನು ಮಾಡುವಂಥದ್ದು, ಇವೆಲ್ಲವೂ ಮಾಧವನ ಪ್ರೀತ್ಯರ್ಥಕವಾಗಿ ನಾನು ಮಾಡ್ತಾ ಇದ್ದೇನೆ. ಗಂಗಾ, ಯಮುನಾ, ಸರಸ್ವತಿ ಸಂಗಮವಾಗಿರುವಂತಹ ತ್ರಿವೇಣಿ ಸಂಗಮನದಲ್ಲಿ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ, ಸ್ನಾನವನ್ನ ಮಾಡ್ತಾ ಇದ್ದೀನಿ.
ಅಂತ ಹೇಳಿ 3 ಬಾರಿ ಮೊದಲು ಮುಳುಗಬೇಕಂತ, ಸ್ನಾನವನ್ನು ಮಾಡಬೇಕಂತ. ಅಷ್ಟು ಆ ಸ್ನಾನಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂದ್ರೆ ಸ್ನಾನ ಮಾಡಬೇಕಾದ್ರೆ ಇಷ್ಟೆಲ್ಲ ಅನುಸಂಧಾನ ಬರಬೇಕು. ಸ್ನಾನದ ಬಗ್ಗೆ ಇಷ್ಟು ಹೇಳಿದ್ದಾರೆ. ಇನ್ನೂ ಸುಮಾರು ವಿಷಯ ಇದೆ, ಅದನ್ನ ನಾಳೆ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು